ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1K ಸಬ್ಸ್ಕ್ರೈಬ್ ಆಗ್ತಿದ್ದಂಗೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಸೊ ಆ ಸರ್ಪ್ರೈಸ್ ನಾನು ಕೊಡಬೇಕಂದ್ರೆ ನೀವು ಬೇಗ ಸಬ್ಸ್ಕ್ರೈಬ್ ಆಗಬೇಕು, ಆಯಿತಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋ ವಿಚಾರಕ್ಕೆ ಬಂದರೆ, ಆ್ಯಕ್ಚುಲಿ ಈ ಥರ ಸಿನಾರಿಯೋಸ್ನ ನಾವು ಫೈನಲ್ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಅಟ್ಲೀಸ್ಟ್ ಇವಾಗಾದರೂ ಆಗ್ತಾಯಿದೆಯಲ್ಲ ಅಂತ ಖುಷಿ ಅಷ್ಟೇ. ನಾವು ಸ್ನೇಹ ಸಂಬಂಧ ಅಂತ ಬಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಜಗಳ ಆದರೂ, ಏನೇ ಕಿತ್ತಾಟ ಆದರೂ, ಏನೇ ಮನಸ್ತಾಪ ಬಂದರೂ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ದೆ ಯಾರನ್ನೇ ನಾಮಿನೇಟ್ ಮಾಡಿದ್ರು, ಯಾರೇನೇ ಹೇಳಿದ್ರು, ಕೊನೆ ತನಕ ಇದುವರೆಗೂ ಇವಾಗಲೂ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಅದನ್ನು ಮೇಂಟೈನ್ ಮಾಡ್ತಾ ಇರೋದಂದರೆ ತುಕಾಲಿ ಅವರು, ವರ್ತೂರವರು. ಅವರ ಸ್ನೇಹ ಸಂಬಂಧದ ಬಗ್ಗೆ ಇನ್ನೊಂದು ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ವರ್ತೂರವ್ರು ತುಂಬ ಡಾಮಿನೇಟ್ ಮಾಡ್ತಾ ಇರ್ತಾರೆ ತುಕಾಲಿ ಅವ್ರನ್ನ. ತುಂಬ ವಿಚಾರಗಳಲ್ಲಿ ಬೈತಾರೆ, ಆದರೆ ಹಂಗೆ ಕೆಲವು ವಿಚಾರಗಳಲ್ಲೆಲ್ಲ ಹೆಸರೆಲ್ಲ ತೊಗೊತಾರೆ. ಅಂದ್ರೂ ತುಕಾಲಿ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬೇಡ ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಬ್ಯಾಗು ಅವರು, ಅದು ಮುಗಿಯೋದ ಸಂಬಂಧ ಅದು. ಹಾಗೆ ನೆಕ್ಸ್ಟ್ ಬರೋದಾದರೆ ಇನಿಷಿಯಲ್ ಡೇಸಲ್ಲಿ ಕಾರ್ತಿಕ್ ಅವ್ರದ್ದು, ಸಂಗೀತ ಅವ್ರದ್ದು ಒಂಥರ ಬಾಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ. ಅವ್ರದ್ದೇ ಆದಂಥ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿತ್ತು. ಅವ್ರನ್ನ ನೋಡೋಕ್ಕೆ ಅಂತಲೇ ಬಿಗ್ ಬಾಸ್ನ ನೋಡ್ತಾಯಿದ್ರು. ಆ ಥರ ಎಲ್ಲ ಒಂದು ಬಾಂಡ್ ಕ್ರಿಯೇಟ್ ಆಗೋಗಿತ್ತು ಅವ್ರ ಮಧ್ಯೆ. ಆವಾಗ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಅವರ ಮಧ್ಯೆ ಬಂತು. ಒಂದು ರಿಲೇಷನ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಅಂತ ಬಂದರೆ ಅಲ್ಲಿಗೆ ಆ ರಿಲೇಷನ್ಶಿಪ್ನ ಕಳ್ಕೊಳ್ಳೋಕ್ಕೆ ನಾವು ಫಸ್ಟ್ ಸ್ಟೆಪ್ ಇಟ್ಟಿದ್ದೀವಿ ಅಂತ ಅರ್ಥ. ಹಾಗೇನೇ ಎಕ್ಸ್ಪೆಕ್ಟೇಷನ್ ಅಂತ ಎಲ್ಲ ಸ್ಟಾರ್ಟ್ ಆದಾಗ ಅದು ಬ್ರೇಕ್ ಆಯಿತು. ಇವಾಗ ಯಾವ ಹಂತಕ್ಕೆ ಬಂದು ತಲುಪಿದ್ದಾರೆ, ನಾನು ನೀನು ಒಂದೇ, ನಿನ್ನ ಮನಸ್ಸು ಒಂದೇ, ನಾವಿಬ್ಬರು ಹಾಲು ಜೇನು ಇದ್ದಂಗೆ ಅಂದವರು ಇವಾಗ ಹಾವು ಮೂಗುಸಿ ಥರ ಆಡ್ತವ್ರೆ. ಅದು ಒಬ್ರಿಗೊಬ್ರು ಟಾಂಗ್ ಕೊಡೋದೇನು, ಬೈಯೋದೇನು. ಸೊ ಹಂಗಿದ್ದವರು ಇವತ್ತು ಒಂದು ಜೆನ್ಯೂನ್ ಒಪಿನಿಯನ್ನ ಕೊಟ್ಟರು ಸಂಗೀತ ಅವರು ಅಂತ ಅನ್ನಿಸ್ತು ಅಷ್ಟೇ. ಯಾಕಂದರೆ ಇನಿಷಿಯಲ್ ಡೇಸಲ್ಲಿ ಅವ್ರಿಗೊಂದು ಸಪೋರ್ಟ್ ಬೇಕಾದಾಗ ಕಾರ್ತಿಕ್ ಅವ್ರು ನಿಂತ್ಕೊಂಡ್ರು. ಹಾಗೆ ಇನ್ನು ಎಂಡಿಂಗ್ ಡೇಸಲ್ಲಿ ಅವರಿಬ್ಬರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಜೊತೆಗಿದ್ದಿದ್ರೆ. ಬಟ್ ಇಟ್ಸ್ ಓಕೆ, ಆಯಿತಾ? ಏನಾದ್ರೂ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತಾರಲ್ಲ ಹಂಗೆ. ಹಾಗೆ ಈ ವಿನಯ್ ಅವ್ರದ್ದು, ಕಾರ್ತಿಕ್ ಅವ್ರದ್ದು ಫ್ರೆಂಡ್ಶಿಪ್ನ ತಿಳ್ಕೊಳ್ಳೋಕ್ಕೆ ಮನುಷ್ಯನ ಕೈಲಿ ಆಗೋದೇ ಇಲ್ಲ ಅನಿಸುತ್ತೆ, ಆಯಿತಾ? ಮುಂದಾಯ್ತಾರೆ, ಜೊತೆಗಿರ್ತಾರೆ, ಮಾತಾಡ್ತಾರೆ. ಈ ಕಡೆ ನೋಡಿದ್ರೆ ವಿನಯ್ ಅವರು ಕಾರ್ತಿಕ್ ಬಗ್ಗೆ ಬ್ಯಾಕ್ ಪಿಚಿಂಗ್ ಮಾಡ್ತಾ ಇರ್ತಾರೆ, ಆಯಿತಾ? ಮಾತಾಡೋದು, ನನಗೆ ಅವನು ಹಿಂಗೆ ಅಂತ ಮಾತಾಡೋದು. ಆಮೇಲೆ ಆ್ಯಕ್ಚುಲಿ ಕಾರ್ತಿಕ್ ಅವರು ವಿನಯ್ ಅವ್ರ ಬಗ್ಗೆ ಮಾತಾಡ್ತಾರೆ, ಬಟ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ನನಗೆ. ಅಬ್ಸರ್ವ್ ಮಾಡ್ದಂಗೆ ಅಷ್ಟೊಂದು ಮಾತಾಡಲ್ಲ, ಆಯಿತಾ? ವರ್ತೂರವರು, ತುಕಾಲಿ ಅವರು ಅವ್ರ ಜೊತೆ ಇದ್ದಾಗ ಮಾತಾಡ್ತಾರೆ. ಬಟ್ ವಿನಯ್ ಅವರು ಸ್ಟ್ರೈಟ್ ಫಾರ್ವರ್ಡ್ ಇಟ್ಕೊಡ್ತಾ ಇರ್ತಾರೆ, ಆಯಿತಾ, ಕಾರ್ತಿಕಿಗೆ. ಅದಕ್ಕೆ ಅವರ ಸಂಬಂಧ ಯಾವ ಥರ ಅಂತಲೇ ಗೊತ್ತಾಗಲ್ಲ. ಬಟ್ ಏನೇ ಜಗಳ ಆದರೂ, ಏನೇ ಮನಸ್ತಾಪ ಬಂದರೂ, ಯಾವುದೇ ವಿಕೋಪಕ್ಕೆ ಹೋದ್ರೂ ನಾವೆಲ್ಲ ಏನೂ ಆಗಿಲ್ಲ. ನನಗೆ ಆರಾಮಾಗಿ ಕೈ ಹಿಂಗೆ ಅಂದ್ಕೊಂಡು ಹಿಂಗೆ ಡ್ಯಾಶ್ ಹೊಡ್ಕೊಂಡು ಇರ್ತಾರೆ ಇಬ್ಬರೂ. ಸೊ ಅದೆಲ್ಲ ಒಂಥರ ಮಜಾ ಅನಿಸುತ್ತೆ ಅವ್ರ ಫ್ರೆಂಡ್ಶಿಪ್ಪು. ಸೊ ನೋಡುವ, ಇವತ್ತಿನ ಎಪಿಸೋಡ್ ತುಂಬ ಮಜಾ ಇದೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.